ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಆ, ಈಗ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಹೌ ಟು ಸ್ಟಡಿ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಪ್ರತಿಯೊಬ್ಬರು ಏನು ಮಾಡಿದ್ರಪ್ಪ ಅನ್ನೋದಾದರೆ ಏನು ಕೇಳಿದ್ರು, ಎಚ್ ಎಸ್ ಟಿ ಆರ್ ಎಕ್ಸಾಮ್ ಯಾವ ರೀತಿ ಓದ್ಬೇಕ್ರಿ ಸರ್, ಮತ್ತು ಯಾವ ರೀತಿಯಾಗಿರ್ತಕ್ಕಂತಹ ಟೈಮ್ ಟೇಬಲ್ ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋದ್ರು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ ವೈಸು ಯಾವ ರೀತಿಗಿರ್ತಕ್ಕಂತಹ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನೀವು ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅನ್ನೋದಾದರೆ, ಸೊ ಎಚ್ ಎಸ್ ಟಿ ಆರ್ ಅವರು ಏನಪ್ಪ ಅಂದರೆ ನಾಳೆನೇ ನೋಟಿಫಿಕೇಶನ್ ಆಗ್ಬೋದು. ಸೊ ಅದಕ್ಕೆ ನೀವು ನೋಟಿಫಿಕೇಶನ್ ಯಾವಾಗ ಅನ್ನುವ ಬದಲು ಯಾವ ರೀತಿಯಾಗಿರ್ತಕ್ಕಂಥ ಓದಬೇಕು ನಾನು ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಫಸ್ಟು ನೀವು ಸ್ಟಡಿ ಮಾಡಬೇಕು ಕುತ್ಕೊಳಕ್ಕೆ ಇನ್ನೇನು ರೆಡಿಯಾಗಿ ಕುತ್ಕೋಬೇಕಾದ್ರೆ ಫಸ್ಟು ನಿಮ್ಮಲ್ಲಿರ್ತಕ್ಕಂತಹ ಸಿಲಬಸ್ ಕಾಪಿಯ ಪ್ರಕಾರ ಫಸ್ಟು KTBS ಆಗಿರ್ಬೋದು, NCERT's ಬುಕ್ಸ್ ಏನಪ್ಪ ಅಂದರೆ 6th to 10th ವರೆಗಿನ ಬುಕ್ಸ್ ಏನಿದೆಯೋ ಆ ಪುಸ್ತಕಗಳನ್ನು ನೀವು ಓದಲೇಬೇಕಾಗುತ್ತದೆ. ಯಾಕಂದರೆ ಅವು ಪ್ರಮುಖವಾಗಿರ್ತಕ್ಕಂತಹ ಪುಸ್ತಕಗಳು ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಅಲ್ಲಿ ಎಕ್ಸಾಮ್ನಲ್ಲಿ ಗೋರ್ಮೆಂಟ್ ಆಧಾರಿತವಾಗಿರ್ತಕ್ಕಂತಹ ಪುಸ್ತಕದಲ್ಲಿ ಅವರು ಪ್ರಶ್ನೆಗಳನ್ನು ತೆಗೆದು ನಿಮಗೆ ಅಲ್ಲಿ ಪಾಸ್ ಮಾಡ್ತಾರೆ. ಯಾವ ರೀತಿಯಾಗಿರ್ತಕ್ಕನ್ನೋದಾದರೆ, ಸೊ ಅವರು ಯಾವುದೇ ಆಥರ್ಸ್ ಬುಕ್ಗಿಂದ ಆಗಿರ್ಬೋದು ಇನ್ಫಾರ್ಮೇಟಿವ್ ತಗನಲ್ಲ. ಅವರು ಯಾವ ಪುಸ್ತಕನ ಗೋರ್ಮೆಂಟ್ ಆಧಾರಿತವಾಗಿರ್ತಕ್ಕಂಥ ಪುಸ್ತಕದಲ್ಲಿ ಪ್ರಶ್ನೆಗಳನ್ನು ತೆಗಿತಾರೆ. ಹಾಗಾಗಿ ನೀವು ಫಸ್ಟು KTBS ಆಗಿರ್ಬೋದು ಮತ್ತು NCERT's ಬುಕ್ಕನ್ನು ಓದಲೇಬೇಕಾಗುತ್ತದೆ. ನಿಮ್ಮ ಸಬ್ಜೆಕ್ಟ್ ವೈಸ್ ಏನಿದೆಯೋ ಸಹ ಯಾವ ಬುಕ್ ಅದ ಅನ್ನೋ ಅಂದರೆ ನಾನು ಏನು ಹೇಳಲ್ಲ. ಯಾಕಂದರೆ ನಿಮ್ಮ ಸಬ್ಜೆಕ್ಟು ಯಾವುದಿರುತ್ತೋ ಅವುಗಳನ್ನು ಆ ಸಬ್ಜೆಕ್ಟ್ಗಳನ್ನು ಪ್ರತಿಯೊಬ್ಬರು ಆ ಸ್ಕೂಲ್ ಪುಸ್ತಕಗಳನ್ನು ಓದಲೇಬೇಕಾಗುತ್ತದೆ. ಎರಡನೇದು ಸಬ್ಜೆಕ್ಟ್ ವೈಸ್ ಬುಕ್ಗಳನ್ನು ಸ್ಟಡಿ ಮಾಡಿ. ಅಲ್ಲಿ ಫಸ್ಟ್ನೇದು KTBS ಮತ್ತು NCERT's ಬುಕ್ಸ್ ಓದಿದ ನಂತರ ನೀವು ಸಬ್ಜೆಕ್ಟ್ ವೈಸ್ ಏನು ಪೇಪರ್ ಒನ್ನಲ್ಲಿ ಇರ್ತದೆ ನೋಡಿ, ಸೈಕಾಲಜಿ, ಕನ್ನಡ, ಇಂಗ್ಲೀಷು, ಮೆಂಟಬಿಲಿಟಿ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಐತಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಪುಸ್ತಕಗಳನ್ನು ತೆಗೆದುಕೊಳ್ಳಿ. ಸೊ ನಾನು ಸಾಧ್ಯವಾದರೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ಅಲ್ಲಿ ಲಿಂಕ್ಗಳನ್ನು ಕೊಡ್ತಾ ಹೋಗ್ತೀನಿ. ಯಾಕಂದರೆ ಅಲ್ಲಿ ಪುಸ್ತಕಗಳನ್ನು ನೀವೇನಾದರೂ ಸ್ವಲ್ಪ ಯಾವ ರೀತಿಯಾಗಿರ್ತಕ್ಕಂಥ ಆಥರ್ಸ್ ಬಗ್ಗೆ ನೀವು ನನಗೆ ಗೊತ್ತಿಲ್ಲರಿ ಅನ್ನೋರು ಲಿಂಕ್ ಮುಖಾಂತರ ಹೋಗಿ ನೀವು ಬೈ ಮಾಡ್ಬೋದು. ಅದನ್ನೊಂದು ನಾನು ವಿಡಿಯೋ ಮಾಡುವ ಮೂಲಕ ಸೊ ಇಮ್ಯಾಜಿನ್ ಕೊಟ್ಟು ಮಾಡ್ತೀನಿ. ಸೊ ಅದಕ್ಕೆ ಸಬ್ಜೆಕ್ಟ್ ವೈಸ್ ಬುಕ್ಕನ್ನು ನಿಮಗೇನಾದರೂ ಚೆನ್ನಾಗಿ ಅನಿಸಿದರೆ ಆ ಪುಸ್ತಕವನ್ನು ತೆಗೆದುಕೊಂಡು ಓದಿ ಅಂತ ಹೇಳ್ತೀನಿ. ಜೊತೆಗೆ ಮೂರನೇದು ಓಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಅಂದರೆ ಹಿಂದೆ ನಡೆತಕ್ಕಂತಹ HSTR ಎಕ್ಸಾಮ್ನ ನಿಮ್ಮ ಸಬ್ಜೆಕ್ಟ್ ವೈಸು ಓಲ್ಡ್ ಕ್ವಶನ್ ಪೇಪರ್ ಅಂದರೆ 2015ರಲ್ಲಿ ನಡೀತಲ್ಲ, ಅಲ್ಲಿರ್ತಕ್ಕಂತಹ ಕ್ವಶನ್ ಪೇಪರ್ ತಗೊಂಡು ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ ತೆಗೆದಾರ ಅನ್ನೋದ್ರ ನೋಡಿದರೆ ನಿಮಗೆ ಪ್ಯಾಟ್ರನ್ ಅರ್ಥ ಆಗುತ್ತೆ. ಸೊ ನಾನು ಯಾವ ರೀತಿಯಾಗಿರ್ತಕ್ಕಂಥ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ 100% ಮಾಹಿತಿ ಸಿಗುತ್ತದೆ. ಹಾಗಾಗಿ ನೀವು ಪ್ರಿವಿಯಸ್ ಕ್ವಶನ್ ಪೇಪರನ್ನು ಅಂದರೆ 2015ರ ಕ್ವಶನ್ ಪೇಪರನ್ನು ತಗೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತದೆ. ನೀವು ಯಾವ ಸಬ್ಜೆಕ್ಟಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಾನು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಗ್ರಿಪ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟು ನಾಲ್ಕನೇದು ಏನಪ್ಪ ಅಂದರೆ MCQ ಎಕ್ಸಾಮ್ ಏನು ಮಾಡಬೇಕಪ್ಪ ಅನ್ನೋದಾದರೆ ನೀವು ಸಾಲ್ವ್ ಔಟ್ ಮಾಡಬೇಕು. ಯಾವುದೇ ಎಕ್ಸಾಮ್ ಆಗಿರಲಿ ಎಕ್ಸ್ಟ್ರಾ ನಿಮ್ಮ ಸಬ್ಜೆಕ್ಟ್ ವೈಸು MCQಗಳು ಅದಾವ ಅನ್ನೋದಾದರೆ ಅವನ್ನು 100% ಬಿಡಿಸಿ. ಯಾವುದೇ ಎಕ್ಸಾಮ್ ಪೊಲೀಸ್ ಆಗಿರ್ಬೋದು, PS ಆಗಿರ್ಬೋದು, FD ST ಎನಿವನ್ ನಿಮ್ಮ ಸಬ್ಜೆಕ್ಟಲ್ಲಿ ಸಿಕ್ಕಿರ್ತಕ್ಕಂಥ MCQವನ್ನು ಬಿಡಿಸ್ರಿ. ಯಾಕಂದರೆ ರಿಪೀಟೆಡ್ ಆಗಿರ್ತಕ್ಕಂತಹ ಕ್ವಶನ್ಗಳು ಇರ್ತವೆ. ಜೊತೆಗೆ ಅಲ್ಲಿ ಗೋರ್ಮೆಂಟ್ MCQನಲ್ಲಿ ಕೆಲವೊಂದು ಆಲ್ಮೋಸ್ಟ್ ಆಲ್ ರಿಪೀಟ್ ಆಗಿರ್ತಕ್ಕವು. ಹಾಗಾಗಿ ನೀವು MCQವನ್ನು ಬಿಡಿಸಿ. ಮತ್ತು ಜೊತೆಗೆ ನಾನು ಹೇಳಿದ್ನಲ್ಲ, ನೀವು ಪ್ರತಿಯೊಬ್ಬರು ಸಬ್ಜೆಕ್ಟ್ ವೈಸು ಬುಕ್ಕನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಫಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತಿರೋದು ಒಂದೇ, KTBS ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಬುಕ್ಸ್ ಏನೋದಲ್ಲೋ ಅವು ಪ್ಲಸ್ NCERT's ಬುಕ್ ಏನಪ್ಪ ಅಂದರೆ ನೀವು ಚೆನ್ನಾಗಿ ಅಧ್ಯಯನ ಮಾಡಲೇಬೇಕು. ಸೊ ಅಲ್ಲಿ 60% ಆಗಿರ್ತಕ್ಕಂತಹ ಕ್ವಶನ್ ಅಲ್ಲೇ ಅವರು ತೆಗಿತಾರೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಎಲ್ಲರೂ ಯಾರು HSTR ಎಕ್ಸಾಮ್ಗೆ ಓದ್ತಿದ್ರು ಆಲ್ ದ ಬೆಸ್ಟ್, ನೀವು ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾನು ಮುಂದಿನ ತರಗತಿಯಲ್ಲಿ ಬೇರೆ ಆಪ್ಟಿಟ್ಯೂಡ್ನೊಂದಿಗೆ ಬರ್ತೀನಿ. ಹಾಗಾಗಿ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ
ಏನಾದರೂ ಕ್ವಶನ್ ಇದ್ದರೆ ನನ್ನ ಕಾಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಮುಂದಿನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದ.